ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾವು ಬದುಕ್ತಾ ಇದ್ದೀವಿ ಸರ್. ಈ ಮಿಲ್ಲೆಟ್ಸ್ ಎರಾದಲ್ಲಿ ನಾವು ಪ್ರತಿಯೊಂದು ಕಾಯಿಲೆಗೂ BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲ ಈವನ್ ಲೇಡೀಸ್ ರಿಲೇಟೆಡ್ ಆರ್ ಯಾವುದೇ ಒಂದು ಕಾಯಿಲೆಗೂ ಪ್ರತಿಯೊಬ್ಬರಿಗೂ ಎಸ್ಪೆಷಲಿ ರಾಗಿ ಕ್ಯಾಲ್ಶಿಯಂ ರಿಚ್ ಸರ್. ಈ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ನಮಗೆ ಬೋನ್ಸ್ ಸ್ಟ್ರಾಂಗ್ ಆಗಿರಬೇಕು. ಫೀಮೇಲ್ಸ್ಗೆ ಆಫ್ಟರ್ 30s ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಅದರಿಂದ ಇದು ಮಾಡೋದ್ರಿಂದ ಸರ್, ಈ ಗ್ರೈಂಡಿಂಗ್ ಏನು ಮಾಡ್ತೀವಿ ನಾವು ಕೂತ್ಕೊಂಡು ರಾಗಿ ಬೀಸೋದು ನಮ್ಮ ಬೋನ್ಸು ಮತ್ತು ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿಯಲ್ಲಿ ನಡೀತಾ ಇತ್ತು ಅಂತ ನಾವು ತೋರಿಸ್ಲಿಕ್ಕೂ ಸಹ ಒಂದು ಅವಕಾಶ ಇದೊಂದು ಮಹಿಳಾ ದಸರಾದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಈ ರಾಗಿ ಬೀಸುವುದರಿಂದ ಆರೋಗ್ಯ ದೃಷ್ಟಿಯಿಂದ ಹಾಗೂ ನಮ್ಮ ಮಹಿಳೆಯರು ಕೂತು ಆರೋಗ್ಯ ದೃಷ್ಟಿಯನ್ನು ಕಾಪಾಡ್ಕೊಳ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಹಾಗೂ ಮುಂದಿನ ಪೀಳಿಗೆಗೆ ಇದು ಈ ರೀತಿಯಲ್ಲಿ ರಾಗಿ ಬೀಸ್ಕೊಂಡು ನಾವು ತಿಂದು ಆರೋಗ್ಯವಾಗಿದ್ದೀವಿ ಅಂತ ಪ್ರಚಾರ ಪಡಿಸ್ಲಿಕ್ಕೂ ಸಹ ನಾವು ಇದೊಂದು ಕಾರ್ಯಕ್ರಮ ನಂಬಿಕೊಂಡು ಇದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಇದನ್ನು ಬೀಸುವಂಥ ಸ್ಪರ್ಧೆಯನ್ನು ನಾವು ಏರ್ಪಾಡು ಮಾಡಿದ್ವು. ಇವತ್ತು ನಮ್ಮ ನಿರೀಕ್ಷೆಗೂ ಜಾಸ್ತಿ ಬಂದಿದ್ದಾರೆ ಜನ. ಇವತ್ತು ರಾಗಿ ಬೀಸಲಿಕ್ಕೆ ನಾವು ಒಂದು 20 ಜನ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ವು. ಭಾಳಷ್ಟು ಪ್ರಚಾರ ಮಾಡಿದ್ವು ಹಳ್ಳಿಗಳಲ್ಲೆಲ್ಲ. ಆದರೆ ಇವತ್ತು 35 ಜನ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಭಾಳ ಖುಷಿಯಾಗಿದೆ. ಇವತ್ತು ಹಳೆಯ ಪದ್ಧತಿಯನ್ನು ನಾವು ಯುವ ಜನರಿಗೆ ಜ್ಞಾಪಿಸಲಿಕ್ಕೋಸ್ಕರ ಅಥವಾ ಯುವ ಜನರಿಗೆ ಅದನ್ನು ಮುಂದುವರಿಸಲಿಕ್ಕೋಸ್ಕರ, ಅದನ್ನು ನೋಡಲಿಕ್ಕೋಸ್ಕರ ಯುವ ಜನರಿಗೆ ಅದು ನೋಡೇ ಇಲ್ಲ ರಾಗಿ ಬೀಸೋದು ಎಂಥದ್ದು ಅಂತನ್ನೋದು. ಅದು ನೋಡೇ ಇಲ್ಲ. ಅದಕ್ಕೋಸ್ಕರ ಅವ್ರು ನೋಡಲಿ ಅನ್ನೋ ದೃಷ್ಟಿಯಿಂದ ಒಂದು ಸ್ಪರ್ಧೆ ಇಟ್ಟಿದ್ವು. ಇದು ಭಾಳ ಪರಿಣಾಮಕಾರಿಯಾಗಿ ಇವತ್ತು ಉತ್ತಮವಾಗಿ ಒಂದು ಸ್ಪರ್ಧೆ ನಡೆದಿದೆ ಇವತ್ತು. S&P Global Commodity Insights projects that by 2050, global hydrogen demand will grow at 3.5% annually, reaching 220 million metric tons per year, with 60% supplied by low-carbon sources. I hope you're right. More strength to your elbow. I would like to see by 2050 is too late for me, but 2030 and 20, and that, you know, what is fascinating is to be part of that journey, and that's what I think is very good. About 30% of this demand will come from new sectors such as transportation, power generation. In a more optimistic scenario driven by strong climate policies and technological breakthrough, demand would even exceed 300 million tons annually, with over 70% supplied by clean sources, helping the world keep global temperature below 2 degrees Celsius by 2100. This whole week and throughout the year, we will be carrying out Swachhata activities. We will be continuing the activities even beyond this period of up to 2nd October.
and we'll be totally committed, and we will also spread this message across other places and fully participate in all the activities and ensure that Swachhata is being maintained in and around our premises. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬ್ಯಾಂಗ್ಳೂರಿನಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನ ಮಾಡ್ತಾಯಿದ್ದೀವಿ. ಇವತ್ತು ಗಿಡಗಳದ್ದು ನೆಡ್ತಾ ಇದ್ದೀವಿ. ದೊಡ್ಡ ಸಾಹಿತಿ SL ಭೈರಪ್ಪ ಅವರ ನೆನಪಿನಲ್ಲಿ 1 ನಿಮಿಷದ್ದು ಮೌನಾಚರಣೆನೂ ಮಾಡಿದ್ದೀವಿ ಇವತ್ತು. ಅದೇ ಇದೇ ಥರ ಈ ಸಪ್ತಾಹದಲ್ಲಿ ಅದೇ ಈ 15 ದಿವಸದಲ್ಲಿ ನಾವೆಲ್ಲ ಸ್ವಚ್ಛತಾ ಕಾರ್ಯಕ್ರಮನೂ ಮಾಡ್ತಾಯಿದ್ದೀವಿ. ಮತ್ತು ಹಾಗೆ ಮುಂದೆನೂ ಒರೆಸ್ಕೊಂಡು ಹೋಗ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.